ದಾರಿ ಉಂಟು. ಏನು ಗೊತ್ತುಂಟ? ಕೈಯಲ್ಲಿ ಹಿಡಿದಿದ್ದೇನಲ್ಲ ಪರಶುರಾಮರು ದೇವರಿತ್ತಂತಹ ಅಸಿರತ್ನಶರ ಇದು. ಇದನ್ನು ಪ್ರತ್ಯಸ್ತ್ರವಿಲ್ಲದ ಅಸ್ತ್ರವಾದ್ದರಿಂದ ಯಾರ ಮೇಲೂ ಪ್ರಯೋಗಿಸಬಾರದು ಎನ್ನುವಂತಹ ಒಂದು ಧರ್ಮ ಇದೆ. ಆದರೆ ನಾನಿದನ್ನು ಪ್ರಯೋಗಿಸ್ತೇನೆ. ಯಾಕೆ? ಹರಿ ಕೊಟ್ಟದ್ದು, ಹರಿವಂಶನಾದಂತಹ ಪರಶುರಾಮರು ಕೊಟ್ಟಂತಹ ಇದನ್ನ ಹರಿಲೇ ಕೊಡಬೇಕು. ನನ್ನ ನಂತರ ಉಳ್ಕೊಂಡ್ರೆ ಇದರಿಂದ ಆಗಬಾರದು ಆದೀತು. ಯಾರ್ಯಾರು ವಿನಿಯೋಗಿಸಬಾರದು ಎನ್ನುವ ಕಾರಣ ಬತ್ತಳಿಕೆಯಿಂದ ಅಸಿರತ್ನಶರವನ್ನ ತೆಗೆದಿದ್ದೇನೆ. ಇದಕ್ಕೆ ಶಕ್ತಿಪೂರ್ವಕವಾಗಿ ಶಕ್ತಿಯನ್ನು ಬಳಸಿ ಆ ಶ್ರೀಹರಿಯ ಹಣೆಗೆ ನೇರವಾಗಿ ಹೊಡೆಯುತ್ತೇನೆ. ಯುದ್ಧ ನಡೆಯುತ್ತಿದ್ದಂತಹ ಸಂದರ್ಭ ಎಲ್ಲಿಂದಲೋ ಬಾಣವೊಂದು ಬಂದು ನನ್ನ ಹಣೆಗೆ ತಾಗಿತು. ನೋಸಲೊಡೆದು ರಕ್ತ ಧಾರೆಯಾಗಿ ಹರಿಯುತ್ತಾ ಇದೆ. ಎಲ್ಲಿಂದ ಬಂತು ಅಂತ ನೋಡಿದ್ರೆ ಭೀಷ್ಮನ ಮತ್ತಳಿಗೆಯಿಂದ ಬಂದಂತಹ ಬಾಣ. ಅಂದ್ರೆ ಭೀಷ್ಮನು ಇನ್ನೂ ಧರ್ಮವನ್ನು ತಪ್ಪಿ ನಡೆದನೆ. ಇನ್ನು ಬಿಡುವುದಿಲ್ಲ. ಈರೇಳು ಜಗ ಮುಂದೆ ಬಂದ್ರು, ಮುಕ್ಕೋಟಿ ದೇವತೆಗಳು ಎದುರು ಬಂದ್ರು. ಈ ಭೀಷ್ಮನ ಸಹಿತವಾಗಿ ಸಮಸ್ತ ಕುರು ಬಲವನ್ನೇ ಆರೆದು ನುಂಗಿ ಬಿಡ್ತೇನೆ. ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದೇನೆ, ದುಡುಕಿದ್ದೇನೆ ಕೆಳಗೆ. ಲಕ್ಷ್ಮೀ
ಪಸರಿಸುತ್ತಿದ್ದಂತಹ ಮಹಾವಿಷ್ಣುವಾಗಿದ್ದಂತಹ ಶ್ರೀಹರಿ ಈ ಹೊತ್ತಿನಲ್ಲಿ ಕೆಂಡ ದುಂಡಗಳನ್ನ ಕಾಲಿನಿಂದ ಸೂಸುತ್ತ ಕೈಯಲ್ಲಿ ಚಕ್ರವನ್ನ ಹಿಡಿದು ಚಕ್ರ ಸಮೇತವಾಗಿ ರಥದಿಂದ ಧಾವಿಸಿ ನನ್ನ ಮುಂದೆ ಬರ್ತಾ ಇದ್ದೀಯಲ್ಲ, ಬಿಡುವುದಿಲ್ಲ ಅನ್ನುವಂಥದ್ದು. ಅಮಮ ಅಮಮ ಅಮಮ. ಸಾತ್ವಿಕ ಗುಣೋಪೇತನಾದಂತಹ ನಿನ್ನಲ್ಲಿರುವಂತಹ ಈ ರೌದ್ರ ವೇಷವನ್ನ ಕಂಡಾಗ ರಥದಿಂದ ನಾನು ಧುಮ್ಮುಕ್ಕಿ ನಿಧಾನವಾಗಿ ನಿನ್ನ ಹತ್ರ ಬಂದೆ ಕೃಷ್ಣ. ಹೆದರಿಬಿಟ್ಟೆ ಒಮ್ಮೆ. ಹೆದರಿದ್ದು ಹೌದು. ಕೆಂಡದ ಉಂಡೆಗಳನ್ನೇ ಉಗುಳುತ್ತಿರುವಂತಹ ನಿನ್ನ ಕಣ್ಣುಗಳಲ್ಲಿ ಕ್ಷಾತ್ರ ತೇಜಸ್ಸನ್ನು ಕಾಣುತ್ತಿರುವಾಗ ಕಂಡು ಹೆದರಿಕೆಯಾದದ್ದಲ್ಲ ನನಗೆ. ಎರಡು ಬಲ ಬೆಳಗಾಗಿ ನಿಂತಿದೆ, ಏನಾಗುವುದಕ್ಕಿದೆ ಎನ್ನುವ ಹಾಗೆ ಕಣ್ಣುಗಳನ್ನು ಭಯವನ್ನು ಸ್ಫುರಿಸುತ್ತಾ ಕೈಕಾಲು ನಡುಗುತ್ತಾ ವಿಷ್ಣು ಸಹಸ್ರನಾಮವನ್ನೇ ಸ್ತುತಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಆ ಎರಡು ಬಲಗಳನ್ನು ಕಂಡು ನಾನು ಬೆದರಿದೆ. ಈ ಭೀಷ್ಮರಿಂದ ಪ್ರಪಂಚ ಈ ರೀತಿಯಲ್ಲಿ ಬೆರಗುವ ಹಾಗಾಯಿತೆ. ಆಮೇಲೆ ನಿನ್ನ ಕಣ್ಣನ್ನು ಹೊಡ್ತಾ ಇದ್ದೇನೆ ಕೃಷ್ಣ. ನಿನ್ನನ್ನು ಕಂಡು ನಾನು ಹೆದರಿದೆ ಅಂತಾದರೆ ನಾನು ನಿನ್ನ ಭಕ್ತ ಹೇಗಾದೇನು? ಪರ್ವತಾಕಾರವಾಗಿ ಬೆಳೆದಂತಹ ಆ ನರಸಿಂಹನನ್ನ ಕಂಡ ಪ್ರಹ್ಲಾದ ಆ ದಿವಸ ಹೆದರಲಿಲ್ಲಂತೆ. ಹಾಗೆ ಕೇಳಿದ್ದೇನೆ ನಾನು. ಲಕ್ಷ್ಮೀದೇವಿ ಹೆದರಿ ಓಡಿ ಹೋಗಿದ್ದಾಳೆ. ನಿನ್ನ ನಾಟಕದ ಪ್ರಭಾವ ಕೃಷ್ಣ.